ಚಳಿಗಾಲದಲ್ಲಿ ಚರ್ಮ ಎಲ್ಲ ಒಡ್ಕೊಳತ್ತಲ್ವ, ಮತ್ತು ಫೇಸ್ ಕೂಡ ಡ್ರೈ ಆಗುತ್ತೋ ಮತ್ತು ಒಡ್ಕೊಳತ್ತೆಲ್ಲ ಚಾನ್ಸಸ್ ಇರುತ್ತೆ ಚರ್ಮ ಎಲ್ಲ. ಅದಕ್ಕೆ ಅಂತ ನಾನು ಹೋಮ್ ಮೇಡ್ ಫೇಸ್ ವಾಶ್ ರೆಡಿ ಮಾಡಿದ್ದೀನಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಿಧಿಗೌಡ ಚಾನೆಲ್. ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಸೂರ್ ದಾಲ್ ಅಂತ ಸಿಗುತ್ತಲ್ವ, ಇದು ಎಲ್ಲ ಮಾರ್ಕೆಟ್ಗಳಲ್ಲಿ ಎಲ್ಲ ಸ್ಟೋರ್ಗಳಲ್ಲೂ ಈ ಥರ ಬೇಳೆ ಸಿಗುತ್ತೆ. ಇದು ಕೆಂಪು ಬೇಳೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಇದನ್ನು ಮಿಕ್ಸಿ ಜಾರ್ ಒದ್ದೆ ಇರೋದ್ರಿಂದ ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ಈಗ ನಾನು ಬೇಳೆನ ಹಾಕಿ ನಾನು ಪುಡಿ ಮಾಡ್ಕೊತೀನಿ. ನಾವು ಜಾಸ್ತಿ ಬೇಕು ಅಂತಂದರೆ ನಾವು 1 kg ಆಗೋಷ್ಟು ಬೇಳೆ ತಗೊಂಡು ನಾವು ಮಿಲ್ಲಲ್ಲೇ ಪುಡಿ ಮಾಡ್ಕೋಬೇಕು. ಆಗ ತುಂಬಾ ನೈಸಾಗಿ ಪುಡಿಯಾಗಿರಬೇಕು. ನಾವು ಮಿಕ್ಸಿಯಲ್ಲಿ ಪುಡಿ ಆಗಲ್ಲ, ಇದು ಅಷ್ಟೊಂದು ಪುಡಿ ಆಗಲ್ಲ. ಈಗ ನೋಡಿ, ಇಷ್ಟು ನಾವು ಕ್ಯಾಪಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಪುಡಿ ನೈಸ್ ಇರಬೇಕು. ಹಾಗಾದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇದು ಈಗ ನಾವೇನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಮ್ಮ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡು ನಾವು ಫೇಸ್ ವಾಶ್ ಮಾಡೋದ್ರಿಂದ ತುಂಬ ನೀಟಾಗಿ ಎಷ್ಟೇ ಕೊಳೆ ಇದ್ದರೂ ರಿಮೂವ್ ಆಗುತ್ತೆ. ಮತ್ತು ನಾವು ಕಡಲೆ ಹಿಟ್ಟಲ್ಲೂ ಕೂಡ ಮಾಡ್ತಾಯಿರ್ತೀವಿ, ಇಲ್ಲೂ ಕೂಡ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ತುಂಬಾ ಹೊಳಪು ಬರುತ್ತೆ ಮತ್ತು ಡ್ರೈ ಸ್ಕಿನ್ ಇರೋರು ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಏನಂತಂದರೆ ಇದನ್ನು ಹಾಕಿ ಫೇಸ್ ವಾಶ್ ಮಾಡೋದ್ರಿಂದ ಗ್ಲೋಯಿಂಗು ಸ್ಕಿನ್ ಎಲ್ಲಿ ಟ್ಯಾನ್ ಆಗಿದ್ದರೆ ಎಲ್ಲನೂ ರಿಮೂವ್ ಆಗುತ್ತೆ. ಈಗ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ಬಟ್ಟೆ ಇರುತ್ತಲ್ಲ, ಬಟ್ಟೆ ಸಹಾಯದಲ್ಲಿ ಕೂಡ ನಾವು ಇದನ್ನು ಒಂದರೆ ಇಟ್ಕೋಬೋದು, ಅಥವಾ ಇದನ್ನು ನಾನು ಟೀ ಸೋಸಾ ಇದರಲ್ಲೇ ಒಂದರೆ ಇಟ್ಕೊತಾ ಇದ್ದೀನಿ. ಅಂದರೆ ತುಂಬ ನೈಸ್ ಇರಬೇಕು. ಈ ರೀತಿ ಆದರೂ ಕೂಡ ಪರವಾಗಿಲ್ಲ, ಯಾಕಂದರೆ ಸ್ಕ್ರಬ್ ರೀತಿ ಕೆಲಸ ಮಾಡುತ್ತೆ. ಈ ರೀತಿ ಸ್ವಲ್ಪ ತರಿ ಇದ್ದರೂ ಏನು ಓಕೆ ನಡೆಯುತ್ತೆ, ಯಾಕೆಂದರೆ ಅದು ಸ್ಕ್ರಬ್ ರೀತಿ ಕೂಡ ಕೆಲಸ ಮಾಡುತ್ತೆ. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದಂತೂ ಮರಿಬೇಡಿ ಫ್ರೆಂಡ್ಸ್. ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಕಡಲೆ ಹಿಟ್ಟು ಅಥವಾ ಈ ರೀತಿ ಹಿಟ್ಟುಗಳೆಲ್ಲ ಮುಖ ತೊಳೆಯೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಡ್ರೈ ಆಗಲ್ಲ ಮತ್ತು ಒಡ್ಕೊಳ್ಳಲ್ಲ, ಮತ್ತು ಚರ್ಮ ಕೂಡ ತುಂಬ ಕಾಂತಿಯುತವಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಪೌಡರ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈಗ ಯಾರು ಸೋಪ್ ಹಾಕೊಂಡು ಮುಖ ತೊಳೆಯೋದ್ರಿಂದ, ಈ ರೀತಿ ಪೌಡ್ರಲ್ಲಿ ಮುಖ ತೊಳೆಯೋದ್ರಿಂದ ಯಾವುದೇ ಥರ ನಿಮ್ಮ ಚರ್ಮಗಳು ಕೂಡ ಒಡ್ಕೊಳ್ಳಲ್ಲ ಫ್ರೆಂಡ್ಸ್. ಇದು ಎಲ್ಲ ಮಕ್ಕಳು ಕೂಡ ಯೂಸ್ ಮಾಡೋದು, ಯಾಕೆಂದರೆ ಯಾವುದೇ ಕೆಮಿಕಲ್ ಇರಲ್ಲ ಇದರಲ್ಲಿ. ಅದಕ್ಕೋಸ್ಕರ ಈ ಪುಡಿನೇ ಹಾಕಿ ಫೇಸ್ ವಾಶ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಡುತ್ತೆ. ಮತ್ತು ಇದನ್ನು ನೀವು 1 kg ಅಷ್ಟೇ ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೋದು. ಇದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಕ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ವರ್ಷಗಟ್ಟಲೆ ಕೂಡ ಬರುತ್ತೆ. ನಾನು ಅದೇ ರೀತಿ ಈಗ ನೋಡಿ ಒಂದು ಸ್ವಲ್ಪ ಬಾಟ್ಲಲ್ಲಿ ಹಾಕಿ ನಿಮಗೆ ವೀಡಿಯೋಗೋಸ್ಕರ ನಾನು ಇಲ್ಲಿ ಸ್ವಲ್ಪನೇ ಮಾಡಿರೋದು. ನಾನು ಏನಿದ್ರು 1 kg ಮಾಡಿ ಇಟ್ಕೊತೀನಿ, ಯಾಕೆ ನಮ್ಮ ಮಕ್ಕಳೆಲ್ಲ ಇದನ್ನೇ ಯೂಸ್ ಮಾಡೋದು. ಇಲ್ಲೇ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ನೀವು ಫೇಸ್ಗೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಕೈ ಮೇಲೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನನ್ನ ಕೈ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕು. ಅಂದರೆ ನಾವು ಮುಖನ ಉಲ್ಟದಲ್ಲಿ ಹಾಕೋಬೇಕು. ಅಂದರೆ ಫೇಸ್ಗೆ ನಾವು ಡೈರೆಕ್ಟಾಗಿ ಮುಖ ಮೇಲಿಂದ ಕೆಳಗೆ ತೊಳೆಯೋಕೆ ಹೋಗ್ಬಾರ್ದು. ಈ ಕೆಳಗೆಯಿಂದ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಚರ್ಮ ಕೂಡ ಎಳ್ಕೊಳ್ಳಲ್ಲ. ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ವೀಡಿಯೋದಲ್ಲಿ ತೋರಿಸ್ದಂಗೆ ನೀವು ಮಾಡ್ತಾ ಬನ್ನಿ. ಇದು ಬಾಡಿಗೆ ಕೂಡ ಹಾಕ್ಕೋಬೋದು. ಸೋಪ್ ಹಾಕ್ತೀನಿ ಬಾಡಿಗೆಲ್ಲ ಫುಲ್ಲು ಅಪ್ಲೈ ಮಾಡ್ಕೊಂಡು ನಾವು ಬಾಡಿ ಕೂಡ ಮಸಾಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಎಲ್ಲೇ ಕೈ ಕಾಲು ಒಡ್ಕೊಂಡಿದ್ರು ಕಾಲಿಗೆ ಕೈಗೆಲ್ಲಕ್ಕೂ ನಾವು ಈಗ ಬಾಡಿ ಲೋಷನ್ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಯಾವುದೇ ಚರ್ಮ ಕೂಡ ಒಡ್ಕೊಳ್ಳಲ್ಲ, ಸುಕ್ಕಟ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲೇ ತೊಳೆದು ತೋರಿಸ್ತಾ ಇದ್ದೀನಿ, ನಾನು ಏನು ಕೈಗೆ ಅಪ್ಲೈ ಮಾಡಿದ್ದೀನಲ್ಲ ತೊಳೆದು ತೋರಿಸ್ತಾ ಇದ್ದೀನಿ. ಎಷ್ಟು ಗ್ಲೋಯಿಂಗ್ ಇರುತ್ತೆ ಮತ್ತು ಸ್ಕಿನ್ನು ಗ್ಲಾಸ್ ಸ್ಕಿನ್ ಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಪಿಂಪಲ್ಸ್ ಕಲೆಗಳಿದ್ರೂ ಹೋಗುತ್ತೆ, ಮತ್ತು ಟ್ಯಾನ್ ಇದ್ದರೂ ಕೂಡ ಹೋಗುತ್ತೆ. ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಇದನ್ನೇ ನೀವು ಸೋಪಾಗಿ ಕೂಡ ಬಳಸಿ ತುಂಬ ನೀಟಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನನ್ನ ಬಲಗಡೆ ಕೈಗೂ ಮತ್ತು ಎಡಗೈ ಕೈ ಎಷ್ಟು ವ್ಯತ್ಯಾಸ ಇದೆ ಅಂತ. ಇದು ಎಷ್ಟು ಗ್ಲೋಯಿಂಗ್ ಥರ ಕಾಣಿಸುತ್ತೆ, ಅದು ನಾವು ಬಲಗೈ ನೋಡಿ ಎಷ್ಟು ಡ್ರೈ ಸ್ಕಿನ್ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ.
ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.